ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ನಿಕ್ಷಿತಾ ಬ್ಲಾಗ್ಸ್ ಚಾನಲ್. ತುಂಬ ಸಮಯದ ನಂತರ ನಾನೊಂದು ಯೂಟ್ಯೂಬಲ್ಲಿ ವ್ಲಾಗ್ ಮಾಡಿ ಹಾಕಬೇಕು ಅಂತಿದ್ದೇನೆ. ನಾನಿವತ್ತು ನಿಮಗೊಂದು ದಿಢೀರ್ ಮಾಡುವ ದಾಲ್ ರೆಸಿಪಿ ಹೇಳ್ಕೊಡ್ತಿದ್ದೇನೆ. ಏನಂದರೆ ಈಗ ತೊಗರಿಬೇಳೆಗೆ ತುಂಬ ಬೆಲೆ ಇರೋದ್ರಿಂದ ನಾನಿವತ್ತು ಮೂಂಗ್ ದಾಲ್ ಮತ್ತು ಇದು ಮಸೂರಿ ದಾಲ್ ಯೂಸ್ ಮಾಡಿಕೊಂಡು ದಿಢೀರ್ ಮಾಡುವ ಒಂದು ದಾಲ್. ಇದು ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಮೊದಲಿಗೆ ನಾನು ಇಲ್ಲಿ 1 ಕಪ್ಪು ಅಷ್ಟು ಮಸೂರ್ ದಾಲ್ ತಗೊಂಡಿದ್ದೇನೆ ಮತ್ತು ಸೇಮ್ ಅದೇ 1 ಕಪ್ಪಲ್ಲಿ ನಾನು ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆಯನ್ನು ತಗೊಳ್ತಾ ಇದ್ದೇನೆ ನಾನು. ಯಾಕಂದರೆ ಇದೆರಡೂ ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು, ಹೆಲ್ತಿಗೆ ಕೂಡ, ನಮಗೂ ತುಂಬ ಟೇಸ್ಟ್ ಆಗಿರುತ್ತೆ. ತೊಗರಿಬೇಳೆ ಹಾಕಿ ಮಾಡೋ ದಾಲಿಗಿಂತ ಸಹ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇದನ್ನು ನಾನು ಫಸ್ಟ್ ನೀರು ಹಾಕಿ ತೊಳೆದುಕೊಳ್ತೇನೆ. ಇದನ್ನೊಂದು 2-3 ಸಲ ತೊಳಿಬೇಕಾಗ್ತದೆ ನೀರು ಹಾಕಿ. ತೊಳೆದಾದ್ಮೇಲೆ ಸ್ವಲ್ಪ ನೀರು ಹಾಕಿ ನಾವು ಸೈಡಿಗೆ ಇಟ್ಟು ಬಿಡೋಣ. ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ನಾನು ಹೇಳ್ತಾ ಹೋಗ್ತೇನೆ ನೋಡಿ. ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ನಾವು ಇದನ್ನು ಹಾಕೋಣ. ಅಷ್ಟು ತನಕ ಇದು ಸ್ವಲ್ಪ ನೀರಲ್ಲಿ ತೊಳೆದೆಲ್ಲ ಆದಮೇಲೆ ನೀರಲ್ಲಿ ಹಾಕಿಡೋಣ. ತುಂಬ ಟೇಸ್ಟ್ ಆಗಿರುತ್ತೆ. ನನ್ನ ಮಗಳಿಗೂ ಅಂದರೆ ದಾಲ್ ಅಂದರೆ ತುಂಬ ಇಷ್ಟ. ಅವಳಿಗೆ ಏನು ಪದಾರ್ಥ ಬೇಕು ಅಂತಿಲ್ಲ, ದಾಲ್ ಇದ್ರೆ ಊಟ ಮಾಡ್ತಾಳೆ. ಕುಚ್ಚಲಕ್ಕಿ ಆಗಲಿ ವೈಟ್ ರೈಸ್ ಆಗಲಿ ಯಾವುದಕ್ಕೂ ಸಹ ಕಾಂಬಿನೇಷನ್ ಆಗಿ ಬರ್ತದೆ ನಿಮಗೆ ಈ ದಾಲು. ನಾನು ಇದನ್ನು ಸರಿಯಾಗಿ 2-3 ಸಲ ತೊಳ್ಕೊಂಡೆ. ಯಾಕಂದರೆ ನಾವು ಹೊರಗಡೆ ಅಂಗಡಿಯಿಂದ ತರೋದ್ರಿಂದ ಅದರಲ್ಲಿ ಸ್ವಲ್ಪ ಧೂಳು ಅದೆಲ್ಲ ಇರ್ತದೆ. ಮಕ್ಕಳು ನಾವೆಲ್ಲ ತಿನ್ನೋದ್ರಿಂದ ಸರಿಯಾಗಿ ತೊಳೆದು ಅದನ್ನು ಸ್ವಲ್ಪ ಹೊತ್ತು ನೆನೆ ಹಾಕಲಿಕ್ಕೆ ಇಡೋಣ ನಾವು. ಈಗ ತೊಳೆದಾಗಿದೆ, ಅದಕ್ಕೆ ನೀರು ಹಾಕಿ ಸ್ವಲ್ಪ ಹೊತ್ತು ನಾನು ಇಡ್ತಾ ಇದ್ದೇನೆ. ಈಗ ನಾನು ಚಿಕ್ಕ ಕುಕ್ಕರ್ ಯೂಸ್ ಮಾಡ್ತೇನೆ. ನಿಮಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊಳ್ಬೋದು. ನಾನು ದಾಲ್ ಮಾಡುವಾಗ ಯಾವಾಗಲೂ ಚಿಕ್ಕ ಕುಕ್ಕರ್ ಯೂಸ್ ಮಾಡ್ತೇನೆ. ಇದಕ್ಕೆ ನಾನು 3 ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. 3 ಚಿಕ್ಕ ಟೊಮೆಟೊ, ದೊಡ್ಡ ಟೊಮೆಟೊ ಅಲ್ಲ, ಚಿಕ್ಕ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆದಮೇಲೆ 1 ಈರುಳ್ಳಿ, ಅದನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಮೀಡಿಯಂ ಗಾತ್ರ ಅಥವಾ ನಿಮಗೆ ಹೇಗೆ ಬೇಕು ಹಾಗೆ, ಕೆಲವರಿಗೆ ಈರುಳ್ಳಿ ಹಾಕಿದರೆ ಇಷ್ಟ ಆಗುತ್ತೆ ಹಾಗೆ. ಮತ್ತು ನಾನು 4 ಹಸಿಮೆಣಸಿನಕಾಯಿ, ಅಂದರೆ ಇದು ನಾನು ಖಾರ ಇಲ್ಲದ ಹಸಿಮೆಣಸು ಯೂಸ್ ಮಾಡೋದ್ರಿಂದ 4 ಯೂಸ್ ಮಾಡ್ತಿದ್ದೇನೆ. ಸ್ವಲ್ಪ ಶುಂಠಿ, ಇದು ನಿಮಗೆ ಗ್ಯಾಸ್ಟ್ರಿಕ್ ಅದಕ್ಕೆ ಎಲ್ಲ ತುಂಬ ಒಳ್ಳೆಯದು. ಮತ್ತು ಸ್ವಲ್ಪ ಇದು ಬೆಳ್ಳುಳ್ಳಿಯನ್ನು ತಗೊಳ್ತೇನೆ. ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಬಳಸಲ್ಲ, ಹೀಗೆ ಬೇಯಿಸುವಾಗ ಹಾಕುವಾಗ ಮಕ್ಕಳಿಗೆ ಜಗಿಲಿಕ್ಕೆ ಸಿಕ್ಕಿದ್ರೆ ತಿಂತಾರೆ, ಇಲ್ಲದಿದ್ದರೆ ತಿನ್ನೋದಿಲ್ಲ. ಸ್ವಲ್ಪ ಅರಿಶಿನ ಪುಡಿ ಯೂಸ್ ಮಾಡ್ತಾ ಇದ್ದೇನೆ ನಾನು. ಸ್ವಲ್ಪ ಒಂದು ಚಮಚ, ಅಂದರೆ 1 ಚಮಚ ಫುಲ್ ಬೇಕು ಅಂತಿಲ್ಲ, 1/4 ಚಮಚದಷ್ಟು ಅರಿಶಿನ ಪುಡಿ. ನಿಮಗೆ ಹೇಗೆ ಹಾಕ್ತೀರಾ ಹಾಗೆ ಹಾಕ್ಕೊಳ್ಬೋದು. ಅಂದರೆ ನಿಮಗೆ ಹೇಗೆ ಬೇಕು ಅದರ ಮೇಲೆ ಕ್ವಾಂಟಿಟಿ ಅಷ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾವು. ಇದೆಲ್ಲ ಹಾಕ್ಕೊಂಡು ಒಂದು ಸೈಡಿಗೆ ಇಟ್ಟುಬಿಟ್ಟು ನಾವು ನೆನೆ ಹಾಕಿದ್ದು ಈ ಮಸೂರ್ ದಾಲ್ ಮತ್ತು ಹೆಸರುಬೇಳೆ ಇದೆಯಲ್ಲ ಅದನ್ನು ಹಾಕಿ ಕುಕ್ಕರಿಗೆ ಎಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಅಷ್ಟು ನೀರು ಹಾಕ್ಕೊಂಡು ಆದಮೇಲೆ ಇದನ್ನು ನಾವು ಒಂದು 5ರಿಂದ 6 ಕುಕ್ಕರಲ್ಲಿ ಸಿಟಿ ಹಾಕೋಣ. ಅದು ತುಂಬ ಚೆಂದಾಗಿ ಬೇಯಬೇಕು. ಕೆಲವರಿಗೆ ದಾಲ್ ಸಿಗಬೇಕು ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ದಾಲ್ ಎಲ್ಲ ಬೆಂದು ಹೋದರೆ ಅದು ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬ ಖುಷಿಯಾಗಿರ್ತದೆ. ನನಗಂತೂ ತುಂಬ ಇಷ್ಟ ದಾಲ್ ಅಂದರೆ. ಕಾಂಬಿನೇಷನ್ ವಿತ್ ವೈಟ್ ರೈಸ್ ಅಂತೂ ನನಗೆ ತುಂಬ ಇಷ್ಟ. ಬಟ್ ನನಗೆ ನನ್ನ ಅಮ್ಮ ಮಾಡಲಿಕ್ಕೆ ವೈಟ್ ರೈಸ್ ಬಿಡೋದೇ ಇಲ್ಲ, ಬಾಯ್ಲ್ಡ್ ರೈಸೇ ತಿನ್ನಬೇಕು ಅಂತ ಹೇಳ್ತಾರೆ. ಬಾಯ್ಲ್ಡ್ ರೈಸ್ ಆ್ಯಕ್ಚುಲಿ ಮಕ್ಕಳಿಗೂ ತಂಪು ಹೇಳ್ತಾರೆ ಬಾಡಿಗೆ, ಹಾಗಾಗಿ ವೈಟ್ ರೈಸ್ ಹೀಟ್ ಅಂತ ಹೇಳ್ತಾರೆ. ಹಾಗಾಗಿ ಮಕ್ಕಳಿಗೆ ಕೊಡುವಾಗ ನೀವು ವೈಟ್ ರೈಸ್ ಜೊತೆಗೆ ಹಾಕಿಕೊಟ್ರು ತುಂಬ ಚೆಂದ ಆಗಿರ್ತದೆ. ಇದು ನೀರು ದೋಸೆ ಮತ್ತು ಇಡ್ಲಿ ಸಾಂಬಾರು ಅದು ಯಾವುದಕ್ಕೂ ಕಾಂಬಿನೇಷನ್ ಆಗಿ ಹೋಗ್ತದೆ ಇದು. ನಾನೀಗ ಇದನ್ನೊಂದು 5ರಿಂದ 6 ಸಿಟಿ ಗ್ಯಾಸಲ್ಲೇ ಇಡ್ತೇನೆ. ಅಷ್ಟು ತನಕ ಮೊನ್ನೆ ನಾನೊಂದು ತರ್ಬೂಜ್ ತಂದಿದ್ದೆ, ಅದನ್ನು ಜ್ಯೂಸ್ ಮಾಡಲಿಕ್ಕೆ ನೆನಪೇ ಇಲ್ಲ, ಅಲ್ಲೇ ಇತ್ತು. ಅದು ಸ್ವಲ್ಪ ಹಾಳಾಗ್ತಾ ಬಂದಿದೆ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಎಲ್ಲ ಹಾಳಾಗ್ತದೆ. ಫ್ರಿಜ್ಜಲ್ಲಿ ಇಟ್ಟರೆ ನೆನಪೇ ಬರೋದಿಲ್ಲ. ಮಗಳು ಸ್ಕೂಲಿಂದ ಬರುವಾಗ ಒಂದು ಜ್ಯೂಸ್ ಮಾಡಿ ಕೊಡೋಣ ಅಂತ ಹೇಳಿ ತರ್ಬೂಜನ್ನು ಕಟ್ ಮಾಡಿ ಅದರದ್ದೆಲ್ಲ ಬೀಜ ಎಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕಿ ಇಟ್ಟರೆ ಮತ್ತು ಗಿಡ ಹಾಕ್ಕೊಳ್ಬೋದಲ್ಲ ಅಂತ ಎಲ್ಲ ಟ್ರೈ ನಂದು ಮಾಡೋದಿಲ್ಲ. ನಾನು ತುಂಬ ರೇರಾಗಿ, ಟೈಮ್ ಸಿಗೋದಿಲ್ಲ, ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಬಟ್ ಇವತ್ತು ಏನೋ ಒಂದು ಟೈಮ್ ತಕ್ಕೊಂಡು ನಾನು ವಿಡಿಯೋ ಮಾಡಿದೆ. ಯಾಕಂದರೆ ಮಗಳ ಸ್ಕೂಲಿಗೆ ಹೋಗಿದ್ದಾಳಲ್ಲ, ಅಷ್ಟು ತನಕ ಬರುವಾಗ ಸ್ವಲ್ಪ ಕೆಲಸ ಆಗ್ತದಲ್ಲ ಅಂತ ಹೇಳಿ ಅದರ ಸೀಡೆಲ್ಲ ತೆಗೆದು ಮತ್ತು ಅದರದ್ದು ಒಳಗಿದೇನಿರ್ತಲ್ಲ ಅದನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ತೆಗೆದು ಸೀಡಿದ್ರೆ ಕಹಿ ಆಗ್ತದೆ ಅಂತ ಹೇಳ್ತಾರೆ, ಅದಕ್ಕೆ ಸೀಡಂತ ಬೀಜ ತೆಗೆದು ನಾವು ಬದಿಗೆ ಇಟ್ಕೊಳ್ಳೋಣ. ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಮಿಕ್ಸಿ ಮಾಡಿ ಅದಕ್ಕೆ ನಿಮಗೆ ಟೇಸ್ಟಿಗೆ ಬೇಕಾದರೆ ಇದು
ಶುಗರ್ ಹಾಕ್ಕೊಳ್ಬೋದು, ಅಂದರೆ ಸಕ್ಕರೆ ಹಾಕ್ಕೊಳ್ಬೋದು. ನಾನು 2-3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ ನೋಡಿ. ಅದನ್ನು ಹಾಗೆ ನಾನು ಸ್ಪೂನಲ್ಲೇ ಇದು ಒಳಗಿದ್ದೆಲ್ಲ ತಿರುಳೆಲ್ಲ ತೆಗೆದು ಇದಕ್ಕೆ ಹಾಕಿದ್ದೇನೆ, ಮಿಕ್ಸಿಗೆ ಹಾಕಿದ್ದೇನೆ. ಇದಕ್ಕೆ 3-4 ಸ್ಪೂನ್, ಅಂದರೆ ನಾನು ಫುಲ್ ಯೂಸ್ ಮಾಡಿದ್ರಿಂದ ಹಣ್ಣನ್ನು 3-4 ಸ್ಪೂನ್ ಯೂಸ್ ಮಾಡ್ತೇನೆ. ಮಕ್ಕಳಿಗೆ ಸ್ವಲ್ಪ ಸಿಹಿ ಇದ್ರೆ ತಿಂತಾರಲ್ಲ ಅಂತ ಹೇಳಿ. ನನ್ನ ಮಗಳು ಕುಡಿಯೋದು ಇಲ್ಲ, ಆದರೂ ನಾನು ಟ್ರೈ ಮಾಡಿದ್ದು. ಇದನ್ನು ನಾನು ಮಿಕ್ಸಿ ಮಾಡಿಕೊಂಡೆ. ಫಸ್ಟ್ ನನ್ನ ತಮ್ಮ ಹೊರಗೆ ಕೂತಿದ್ದಾನೆ ಪಾಪ, ಬೆಳಿಗ್ಗೆಯಿಂದ ಸುಮ್ಮನೆ ಏನು ಕೊಡಲಿಲ್ಲ. ಬ್ರೇಕ್ಫಾಸ್ಟ್ ಆದಮೇಲೆ ಅದಕ್ಕೆ 1 ಗ್ಲಾಸ್ ಜ್ಯೂಸ್ ಹಾಕಿ ಅವನಿಗೆ ಕೊಟ್ಟೆ. ಹೇಗಾಗಿದೆ ಅಂತ ಕೇಳಿದ್ದಕ್ಕೆ ತುಂಬ ಚೆಂದಾಗಿದೆ ಅಂತ ಹೇಳಿದ. ಖುಷಿ ಆಯಿತು. ಅವ ಕೂಡ ಮನೆದು ಕೆಲಸ ಏನು ಮಾಡಲ್ಲ, ಬಟ್ ಸುಮ್ಮನೆ ಕೂತ್ಕೊಂಡಿರ್ತಾನಲ್ಲ, ಹಾಗಾಗಿ ನನ್ನೊಟ್ಟಿಗೆ ಸ್ಕೂಲಿಗೆ ವಾಕಿಂಗ್ಗೆ ಬಂದ ಮಗಳನ್ನು ಬಿಟ್ಟು ಬರುವಾಗ ಟಯರ್ಡ್ ಆಗಿರ್ಬೋದು ಅಂತ ಹೇಳಿ ಅವನಿಗೆ ಕೂಡ ನಾನು 1 ಗ್ಲಾಸ್ ಜ್ಯೂಸ್ ಕೊಟ್ಟೆ. ತುಂಬ ಚೆಂದಾಗಿದೆ ಅಂತ ಹೇಳಿ ಎಲ್ಲ ಕುಡ್ದ ಜ್ಯೂಸನ್ನು. ಖುಷಿ ಆಯಿತು. ನಾವೊಂದು ಏನಾದರೂ ಮನೆಯಲ್ಲಿ ಮಾಡಿ ಒಬ್ಬರಿಗೆ ಕೊಡೋದ್ರಲ್ಲಿರೋ ಖುಷಿ ಅದರಲ್ಲಿಕ್ಕಿಂತ ಬೇರೆ ಏನು ಬೇಕು. ಅಮ್ಮ ಬೆಳಿಗ್ಗೆ ಫಿಶ್ ಎಲ್ಲ ಕಟ್ ಮಾಡಿ ಮಸಾಲ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ರು. ಇನ್ನು ಏನು ಮಾಡೋದು, ಫ್ರೈ ಮಾಡಿ ಒಂದು ಊಟ ಮಾಡೋಣ ಅಂತ ಹೇಳಿ ಅದಕ್ಕೆ ನಾನು ರವಾ ಫ್ರೈ ಮಾಡ್ತಾ ಇದ್ದೆ. ನನ್ನಮ್ಮ ಪ್ಲೇಟಿಗೆ ಒಂದು ಕವರ್ ಹಾಕಿ ಅದರ ಮೇಲೆ ರವಾ ಹಾಕಿ ಹೀಗೆ ಮಾಡಿಟ್ಟಿದ್ದಾರೆ. ಹಾಗಾಗಿ ಅದನ್ನೇ ಯೂಸ್ ಮಾಡಿದೆ ನಾನು. ಅವರ ಟಿಫಿನ್ ಕೊಂಡೋದ್ರು. ಹಾಗಾಗಿ ಮೀನನ್ನು ನಾವು ಒಂದು ಮೀನನ್ನು ಮಿಡಲಲ್ಲಿ ಕಟ್ ಮಾಡಿ 2 ಪೀಸ್ ಮಾಡ್ತೇವೆ. ನೀವು ಹೇಳ್ಬೋದು ಫುಲ್ ಮೀನಲ್ಲ, ಫುಲ್ ಮೀನು ಫ್ರೈ ಮಾಡಿದರೆ ನನಗೆ ಇಷ್ಟನೇ ಆಗಲ್ಲ. ಅದಕ್ಕಾಗಿ ನಾನು ಒಂದು ಫಿಶನ್ನು ಹಾಫ್ ಕಟ್ ಮಾಡ್ತೇನೆ, ಅಂದರೆ ಮಿಡಲಲ್ಲಿ ಸೀಸರಲ್ಲಿ ಕಟ್ ಮಾಡಿದರೆ, ಕತ್ರಿಯಲ್ಲಿ ಕಟ್ ಮಾಡಿದರೆ ಚಂದ ಫುಲ್ ಮೀನು ತಿಂದಾಗೆ ಟೇಸ್ಟ್ ಬರುತ್ತೆ. ನೋಡಿ, ರವಾ ಫ್ರೈ ಮಾಡಿದೆ. ರವಾ ಫ್ರೈಯ ವಿತ್ ಕಾಂಬಿನೇಷನ್ ವಿತ್ ದಾಲ್ ಮತ್ತು ರೈಸ್ ಟೇಸ್ಟ್ ಯಮ್ಮಿಯಾಗಿ ಇರ್ತದೆ. ಇವತ್ತಿದ್ದು ದಿನದಲ್ಲಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನೊಂದು ವ್ಲಾಗ್ ಮಾಡಿದೆ ಒಂದು, ಮತ್ತು ಅನ್ನ ಸಾರು ಮಾಡಿ ಮೀನು ಫ್ರೈ ಒಟ್ಟಿಗೆ ಊಟ ಮಾಡಲಿಕ್ಕೆ ತುಂಬ 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 ಇಷ್ಟ ಆಯಿತು. ಇನ್ನು ನನ್ನ ಮಗಳನ್ನು ನಾನು ಕರ್ಕೊಂಡು ಬರಲಿಕ್ಕೆ ಹೋಗಬೇಕು. ಯಾಕಂದರೆ ನಾನು ಫಸ್ಟ್ ಮನೆಯಲ್ಲಿ ಎಲ್ಲ ಅಡಿಗೆ ಮಾಡಿ ಊಟ ಮಾಡಿ ಆಮೇಲೆ ವಾಕಿಂಗ್ ಹೋಗಿ ಅವಳನ್ನು ಕರ್ಕೊಂಡು ಬರ್ತೇನೆ. ಯಾಕಂದರೆ ನನಗೆ ಟಯರ್ಡ್ ಆಗಿರ್ತದೆ ಮತ್ತೊಂದು ಏನಂದರೆ ಬಂದ ಮೇಲೆ ಅವಳಿಗೆ ಊಟ ಕೊಟ್ಟು ಅವಳನ್ನು ಮಲಗಿಸುವಾಗ ಅರೌಂಡ್ 2 ಗಂಟೆ 2:30 ತನಕ ಆಗುತ್ತೆ. ಆಗ ನನ್ನ ಊಟ ತುಂಬ ಲೇಟ್ ಆಗುತ್ತೆ. ನಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಫಸ್ಟಿಗೆ 12:30 ಆಗುವಾಗ ಊಟ ಫಿನಿಶ್ ಮಾಡ್ತೇನೆ. ಹಾಗಾಗಿ ನೋಡಿ, ಹೀಗೆ ಕಾಂಬಿನೇಷನ್ ಬಾಯ್ಲ್ಡ್ ರೈಸ್, ಫಿಶ್ ಫ್ರೈ, ದಾಲ್. ಯಾರಿಗೆಲ್ಲ ನಂದು ಇವತ್ತಿದ್ದು ವ್ಲಾಗ್ ತುಂಬ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲನ್ನು ಇಷ್ಟು ಹೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಹೇಳ್ತಾ ನನ್ನ ವ್ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ.